ಅಪೆಕ್ಸ್ ತಾವು ನಿನ್ನೆ ನಿರ್ದೇಶಕರಿಗೆ ಅಪ್ಲಿಕೇಶನ್ ಹಾಕಿದ್ರಿ. ಯಾವ ಹುದ್ದೆ ಟಾರ್ಗೆಟ್ ಮಾಡಿದ್ರು ರಾಜಣ್ಣ ಅವರು ಅಂತ? ರೀ, ಅಪೆಕ್ಸ್ ಬ್ಯಾಂಕ್ 32 ವರ್ಷದಿಂದ ಇದ್ದೀನಿ ನಾನು. 92ನಲ್ಲಿ ನಾನು 42 ವರ್ಷ ಇತ್ತು ಅವಾಗ ನಾನು ಅರ್ಜಿ ಹಾಕ್ದವನು ಫಸ್ಟು, ಗೊತ್ತಾಯ್ತಾ. ನನ್ನ ಜೊತೆಯಲ್ಲಿ BS ವಿಶ್ವನಾಥ್, MC ನಾಣಯ್ಯನವರು, ಗುರುಪಾದಪ್ಪ, ಕೋಟೋಜಿರಾವ್, ಅಜ್ಜಿಬಾಳ್ ಹೆಗ್ಡೆ ಇವ್ರ ಜೊತೆನಲ್ಲಿ ನಾನು ಅವಾಗ ಇನ್ನೂ ಚಿಕ್ಕ ಹುಡುಗ, ನಾನು 40 ವರ್ಷ ಅಂತಂದರೆ ಇವರೆಲ್ಲ 70+ನವರೆಲ್ಲ. ಆ ಕಾಲದಲ್ಲಿ ನಾನು ಅಪೆಕ್ಸ್ ಬ್ಯಾಂಕಿಗೆ ತುಮಕೂರು ಜಿಲ್ಲಾ ಬ್ಯಾಂಕಿನ ವತಿಯಿಂದ ನಿರ್ದೇಶಕನಾಗಿ ಆಯ್ಕೆ ಆಗಿದೆ. ಅದು ನಿರಂತರವಾಗಿ ಇಲ್ಲಿವರೆಗೂ ಇದ್ದೇನೆ. ಅದೇನು ಹೊಸದೇನಲ್ವಲ್ಲ. ಆಗ್ಲಿ, ಸಂತೋಷ. ಬೇಡ ಅಂತ ಯಾರು ಹೇಳಿದ್ರು? ಏನಂತ? ಅಲ್ಲೆಲ್ಲ ನೋಡಿ, ನಾನು ಮಂತ್ರಿ ಇದ್ರು ಅಲ್ಲಿ ಡೈರೆಕ್ಟರ್ ಇದ್ದೆ, ಮಂತ್ರಿ ಇದ್ದಾಗಲೂ ಡೈರೆಕ್ಟರ್ ಇದ್ದೆ. ಈಗ ಡೈರೆಕ್ಟರ್ ಸ್ಥಾನಕ್ಕೆ ಈಗ ಚುನಾವಣೆ ನಡೀತಾ ಇದೆ, ಚುನಾವಣೆಗೆ ಅರ್ಜಿ ಹಾಕಿದ್ದೀನಿ ಡೈರೆಕ್ಟರ್ ಸ್ಥಾನಕ್ಕೆ. ಅಷ್ಟು ಹೊರತುಪಡಿಸಿ ಮತ್ತೇನು ವಿಶೇಷತೆ ಏನಿದೆ? ಅಲ್ಲ, ಯಾಕಂದ್ರೆ ಅಪೇಕ್ಷ ಬ್ಯಾಂಕಿನ ವಿಚಾರದಲ್ಲಿ DK ಶಿವಕುಮಾರ್ ಅವರು ನಿಮ್ಮನ್ನ ಅನೇಕ ಬಾರಿ ಮಾತುಕತೆಯನ್ನ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ನಿಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೂ ಕೂಡ ಭೇಟಿನೂ ಮಾಡಿದ್ರು, ಕನ್ವಿನ್ಸ್ ಮಾಡೋಕ್ಕೂ ಪ್ರಯತ್ನ ಮಾಡಿದ್ರು ಸರ್. ಅಲ್ಲ, ನಂದು ಶಿವಕುಮಾರ್ ಅವ್ರ ಭೇಟಿ ಯಾವುದೇ ರಾಜಕೀಯ ಹುದ್ದೆ ವಿಚಾರದಲ್ಲಿ ಭೇಟಿ ಅಲ್ಲ. ಬೇರೆ ವಿಚಾರಗಳಲ್ಲಿ ಮಾತಾಡಿದೀವಿ ಹೊರತು ರಾಜಕೀಯ ಹುದ್ದೆದು ಯಾವುದೋ ನಾನು ಅವರು ಚರ್ಚೆ ಮಾಡಿಲ್ಲ. ತಾವು ನಿನ್ನೆ ನಿರ್ದೇಶಕರಿಗೆ ಅಪ್ಲಿಕೇಶನ್ ಹಾಕಿದ್ರಿ. ಯಾವ ಹುದ್ದೆ ಟಾರ್ಗೆಟ್ ಮಾಡಿದ್ರು ರಾಜಣ್ಣ ಅವರು ಅಂತ? ರೀ, ಅಪೆಕ್ಸ್ ಬ್ಯಾಂಕ್ 32 ವರ್ಷದಿಂದ ಇದ್ದೀನಿ ನಾನು. 92ನಲ್ಲಿ ನಾನು 42 ವರ್ಷ ಇತ್ತು ಅವಾಗ ನಾನು ಅರ್ಜಿ ಹಾಕ್ದವನು ಫಸ್ಟು, ಗೊತ್ತಾಯ್ತಾ. ನನ್ನ ಜೊತೆಯಲ್ಲಿ BS ವಿಶ್ವನಾಥ್, MC ನಾಣಯ್ಯನವರು, ಗುರುಪಾದಪ್ಪ, ಕೋಟೋಜಿರಾವ್, ಅಜ್ಜಿಬಾಳ್ ಹೆಗ್ಡೆ ಇವ್ರ ಜೊತೆನಲ್ಲಿ ನಾನು ಅವಾಗ ಇನ್ನೂ ಚಿಕ್ಕ ಹುಡುಗ, ನಾನು 40 ವರ್ಷ ಅಂತಂದರೆ ಇವರೆಲ್ಲ 70+ನವರೆಲ್ಲ. ಆ ಕಾಲದಲ್ಲಿ ನಾನು ಅಪೆಕ್ಸ್ ಬ್ಯಾಂಕಿಗೆ ತುಮಕೂರು ಜಿಲ್ಲಾ ಬ್ಯಾಂಕಿನ ವತಿಯಿಂದ ನಿರ್ದೇಶಕನಾಗಿ ಆಯ್ಕೆ ಆಗಿದೆ. ಅದು ನಿರಂತರವಾಗಿ ಇಲ್ಲಿವರೆಗೂ ಇದ್ದೇನೆ. ಅದೇನು ಹೊಸದೇನಲ್ವಲ್ಲ. ಆಗ್ಲಿ, ಸಂತೋಷ. ಬೇಡ ಅಂತ ಯಾರು ಹೇಳಿದ್ರು? ಏನಂತ? ಅಲ್ಲೆಲ್ಲ ನೋಡಿ, ನಾನು ಮಂತ್ರಿ ಇದ್ರು ಅಲ್ಲಿ ಡೈರೆಕ್ಟರ್ ಇದ್ದೆ, ಮಂತ್ರಿ ಇದ್ದಾಗಲೂ ಡೈರೆಕ್ಟರ್ ಇದ್ದೆ. ಈಗ ಡೈರೆಕ್ಟರ್ ಸ್ಥಾನಕ್ಕೆ ಈಗ ಚುನಾವಣೆ ನಡೀತಾ ಇದೆ, ಚುನಾವಣೆಗೆ ಅರ್ಜಿ ಹಾಕಿದ್ದೀನಿ ಡೈರೆಕ್ಟರ್ ಸ್ಥಾನಕ್ಕೆ. ಅಷ್ಟು ಹೊರತುಪಡಿಸಿ ಮತ್ತೇನು ವಿಶೇಷತೆ ಏನಿದೆ? ಅಲ್ಲ, ಯಾಕಂದ್ರೆ ಅಪೇಕ್ಷ ಬ್ಯಾಂಕಿನ ವಿಚಾರದಲ್ಲಿ DK ಶಿವಕುಮಾರ್ ಅವರು ನಿಮ್ಮನ್ನ ಅನೇಕ ಬಾರಿ ಮಾತುಕತೆಯನ್ನ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ನಿಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೂ ಕೂಡ ಭೇಟಿನೂ ಮಾಡಿದ್ರು, ಕನ್ವಿನ್ಸ್ ಮಾಡೋಕ್ಕೂ ಪ್ರಯತ್ನ ಮಾಡಿದ್ರು ಸರ್. ಅಲ್ಲ, ನಂದು ಶಿವಕುಮಾರ್ ಅವ್ರ ಭೇಟಿ ಯಾವುದೇ ರಾಜಕೀಯ ಹುದ್ದೆ ವಿಚಾರದಲ್ಲಿ ಭೇಟಿ ಅಲ್ಲ. ಬೇರೆ ವಿಚಾರಗಳಲ್ಲಿ ಮಾತಾಡಿದೀವಿ ಹೊರತು ರಾಜಕೀಯ ಹುದ್ದೆದು ಯಾವುದೋ ನಾನು ಅವರು ಚರ್ಚೆ ಮಾಡಿಲ್ಲ.